ಅರೆಸ್ಟ್ ಮಾಡಬೇಕು ಸರ್. ನಮ್ಮ ಮಗ ತೀರ್ಕೊಂಡಾನ, ಅಕ್ಕಿನಿಂದನೇ ತೀರ್ಕೊಂಡಾನ. ಆಕೆಗೆ ಅರೆಸ್ಟ್ ಆಗಬೇಕು, ನಮ್ಗೆ ನ್ಯಾಯ ಸಿಗಬೇಕು. ಮದುವೆ ಆತು, ಚಲೋ ಇದ್ದಾರೆ. ಒಂದು 10 ದಿವಸ ಗೋವಾಕ್ಕೆ ಹೋಗಿ ಬಂದರು. 20,000 ಕೊಟ್ಟು ಕಳ್ಸೀನಿ. ಗೋವಾ ಎಂಜಾಯ್ ಮಾಡಿ ಬರ್ರಿ ಏನೇ ಮಧ್ಯದಾರಿ ಹೋಗಿ ನನ್ನ ಕಣ್ಣು ಸುತ್ತೈತಂತ ವಾಪಸ್ ಬಂದಾಳು. हुबली कर्नाटक में एक दिल दहला देने वाला वाक़या पेश आया, जहां 40 साला पेट्टूरू गोलापल्ली ने अपनी ज़िंदगी का खात्मा कर लिया। मुबैना तौर पर अपनी बीवी की मुसलसल ज़्यादती की वजह से यह हादसा 26 जनवरी इतवार को चामुंडेश्वरी नगर के इलाके में इस वक्त पेश आया जब इसके अहल खाना चर्च गए हुए थे। जब वो वापस लौटे तो इन्होंने पेट्टूरू को टंगा हुआ पाया। खुदकुशी करने से पहले पेट्टूरू ने एक नोट छोड़ा, जिसमें इन्होंने अपनी बीवी पिंकी पर जिस्मानी और ज़हनी तशद्दुद का इल्ज़ाम लगाया। इस नोट में पेट्टूरू की तकलीफ़ की गहराई जाहिर हुई, जिसमें इन्होंने लिखा था, डैडी मुझे माफ़ करना, और दावा किया कि इनकी बीवी ने इनको मारा पीटा और इन्हें मारने की कोशिश की। इस नोट में इन्होंने अपनी आखिरी ख्वाहिश भी जाहिर की। इन्होंने दरख्वास्त की कि इनकी खबर के पत्थर पर ये अल्फाज लिखे जाए, मेरी मौत मेरी बीवी के टॉर्चर की वजह से हुई है। पेट्टूरू के खानदान ने इनकी आखिरी ख्वाहिश को पूरा करते हुए इस नोट को अवामी तौर पर शेयर किया और इनकी बीवी के साथ इनके मसाइल की तफसीलात बताई। अशोकनगर पुलिस ने वाक़ये की तहकीकात शुरू कर दी है। ಮದುವೆ ಆತು, ಚಲೋ ಇದ್ದಾರೆ. ಒಂದು 10 ದಿವಸ ಗೋವಾಕ್ಕೆ ಹೋಗಿ ಬಂದರು. 20,000 ಕೊಟ್ಟು ಕಳ್ಸೀನಿ. ಗೋವಾ ಎಂಜಾಯ್ ಮಾಡಿ ಬರ್ರಿ ಏನೇ ಮಧ್ಯದಾರಿ ಹೋಗಿ ನನ್ನ ಕಣ್ಣು ಸುತ್ತೈತಂತ ವಾಪಸ್ ಬಂದಾಳು. ಆಮೇಲೆ ಮನೆಗೆ ಬಂದಮೇಲೆ ಮುಂಜಾನೆ ಕೆಲಸಕ್ಕೆ ಹೋಗ್ತಾಳೆ. 8 ಗಂಟೆಗೆ ಬರ್ತಾಳೆ. 8 ಗಂಟೆಗೆ ಬರ್ತಾಳೆ. ಒಂದು ಟೀಚರ್ 8 ಗಂಟೆಗೆ ಬರ್ತಾಳೆ. ಏನಮ್ಮ ಇಷ್ಟು ಈಗ ಬರ್ತಿದ್ದೆ ಅಂತ ನಾ ಕೇಳೇನಿ. ಒಂದೇ ದಿವಸ ಕೇಳೇನಿ. ಏನಂತಾಳ, ಯಾಕೆ ನನಗಿಷ್ಟು ಟಾರ್ಚರ್ ಕೊಡ್ತೀವಿ ನೀನು, ಯಾಕೆ ಇಷ್ಟು ಟಾರ್ಚರ್ ಕೊಡ್ತೀವಿ ಅಂತಾಳ. ನನಗಂತಾಳ, ನನ್ನ ಮಗ ಮೆತ್ತನ ಗೊರ್ರಿ ಏನಂದ್ರೆ ಏನು ಗುರಿ ಟೈಪ್ ಏನು ಟಾರ್ಚರ್ ಕೊಡ್ತಾಳೋ ಹಿಂಗೆ. ನಮ್ಮ ತಾಯಿ ಮನೆಗೆ ಹೋಗಬೇಕು, ನಾನು ಇಲ್ಲೇ ನಿಂದಿರೋದಿಲ್ಲ, ನಾನು ಹೋಗಬೇಕು, ನನ್ನ ತಾಯಿ ಕಡ್ಗೆ ಹೋಗಬೇಕು. ಅವನು ಕಡ್ತೀನಿ ಹೋಗೋಣಂತ ತಡಿ, ನಾನು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂದ್ರೂ ನಿಂದಿರೋದಿಲ್ಲ. ಕರ್ಕೊಂಡು ಹೋಗ್ತೀನಿ ಅಂತಾಳೆ. ಮುಂಜಾನೆ ಹೋಗ್ತಾಳೆ, ಸಂಜೆಗೆ ಬರ್ತಾಳೆ. 7:30 8 ಗಂಟೆಗೆ ಬರ್ತಾಳೆ. ಆಜು ಬಾಜು ಏನಂತಾರೆ, ಸ್ವಲ್ಪ ನಾಚಿಕೆದ್ರೆ ಇರಬೇಕಲ್ಲ. ಒಂದು ಟೀಚರಾಗಿ ಹಿಂಗೆ ಬರ್ತಾಳ. ಒಂದು ಟೀಚರಾಗಿ ಒಂದು ದಿವಸ ಏನು ಮಾಡಾಳ್ರಿ, ನನ್ನ ಮಗಳಿಗೆ ನನ್ನ ಮಗಳಿತ್ತು, ಆರಾಮಿಲ್ಲ ಬಂದಿತ್ತು. ಅದು ನಾನು ಆಕಿಗೆ ತೋರ್ಸೋಕೆ ಹೋಗ್ವಿ, ತೋರಿಸಿ ಆರಾಮಾಯ್ತು. ಆಮೇಲೆ ಇನ್ನು ಊರಿಗೆ ಬಿಡಬೇಕು ಅವ್ರ ಅತ್ತೆ ಮನೆಗೆ. ನಾನು ನನ್ನ ಮಗ, ನನ್ನ ದೊಡ್ಡ ಮಗ ನಾವೆಲ್ಲ ಸ್ಟೇಷನ್ಗೆ ಕರ್ಕೊಂಡು ಹೋಗೀವಿ. ನಾವು ಹೋಗೀನಿ. ಫೋನ್ ಮಾಡ್ಯಾಳ ಗಂಡಕ್ಕೆ, ನೀ ಎಷ್ಟು ಗಂಟೆಗೆ ಬರ್ತಿ ಮನೆಗೆ, ಮನೆಗೆ ಅಂತಾರೆ. ಗಾಡಿ ಸ್ವಲ್ಪ ಲೇಟ್ ಆಗ್ತೈತಿ, 8:00 ಹೋಗೋದದು ಅಂದ್ರೆ. ಮತ್ತೆ ಫೋನ್ ಮಾಡ್ಯಾಳ, ನೀ ಎಷ್ಟು ಗಂಟೆಗೆ ಬರ್ತೀವಿ ಕರೆಕ್ಟ್ ಹೇಳು ನನಗೆ ಅಂದಾರ. ನನ್ನ ಮಗ ನನ್ನ ಮಗನ ಅಂದಾಳ. ಅಷ್ಟಕ್ಕೆಲ್ಲ ಯಾರು ಲಂಡನ್ ಸಾರ್ ಅಂತ ಆಕಿ ಶಾಲೆ ಒಳಗೆ. ಮತ್ತು ಏನು ಮಾಡ್ಯಾರ ಏನೋ ಗೊತ್ತಿಲ್ಲ. ಬಂದು ನಮ್ಮ ಮನ್ಯಾಗ 2 ಅದಾರ. ಅದು ನೋಡಿ ಗಂಡ ತಡ್ಕೊಂಡಕ್ಕಾಗ್ತದೆ. ಒಂದು ಗಂಡು ಮಗ ಈ ಆಜು ಬಾಜೆಲ್ಲ ನೋಡ್ಯಾರ. ಈಕಿ ಇದ್ದಾಳೆ ಒಂದು ಹುಡುಗಿ, ಏನಮ್ಮ ಇಲ್ಲಿ ಬಾಮ, ನಾನೊಂದು ಮಾತು ಹೇಳ್ತೀನಿ ಅಂದು ಕರೆದು ನನಗೆ ಹೇಳಾಳ. ನಾನು ಎಲ್ಲಾದ್ರೆ ಬಂದು ನಾನು ಸಾಕ್ಷಿ ಹೇಳಂದ್ರೆ ನಾನು ಹೇಳ್ತೀನಿ. ಯಾರೋ ಗಂಡ ಬಂದಾನ, ಒಳಗೋಗ್ಯಾರ, ಹೊರಗೆ ಬಂದಿಲ್ಲ ಅಂತ ಹೇಳಿಲ್ಲ. ನಾನು ನನ್ನ ಮಗನಿಗೆ ಹೇಳಿಲ್ಲ. ಆ ಮಾತು ಹೇಳಿದ್ರೆ ಇಬ್ಬರಿಗೆ ಜಗಳ ಆಗ್ತೈತಿ. ಇರಲಿ ಬಿಡು, ಹೋಗ್ಲಿ ಬಿಡು ಅಂತ ನಾನು ಸುಮ್ಮನೆ ಇದ್ದೀನಿ. ನನ್ನ ಮಗಗೆ ಏನು ಅನುಮಾನ ಬಂತು. ಅವನಿಗೆ ಅನುಮಾನ ಬಂತು, ಮನೆಗೆ ಯಾರು ಬಂದಾರೋ ಅಂತ ಕೇಳಿದ್ರಿ. ಯಾರು ಬಂದಿಲ್ಲ ಅಂಡಿ,
ಯಾರು ಬಂದೆಲ್ಲ ಅಂಡಿ ಅಂದಾಳ. ಇಲ್ಲ ಯಾರೋ ಬಂದಾರ, ನೀ ಕರೆದು ಫೋನ್ ಮಾಡಿ, ಇಲ್ಲಂದ್ರೆ ಅವ್ರು ಫೋನ್ ಮಾಡಿ ಬಂದಾರ ಅಂತ ನನ್ನ ಮಗ ಕೇಳಿದ್ದ. ಅದಕ್ಕೇನು ಮಾಡಿದ, ಯಾಕೆ ನಿನಗೆ ಯಾಕೆ ನಾನು ಹೇಳಬೇಕು, ನನ್ನದೇನಂತಾರೆ ಕನ್ನಡ ನನಗದು ನನ್ನ ಸ್ವಂತ ಜೀವನ ಅಂತ ಏಮಂಟ್ರು, ನನ್ನ ಪರ್ಸ್ನಲ್ಗೆ ನಿನಗೆ ಅದಕ್ಕಲೇ ಅಂದಾಳ ನನ್ನ ಕಣ್ಣೆದುರುಗ. ನಾನಂದೆ ಯಾಕೆ ಹಂಗೆಲ್ಲ ಮಾತಾಡ್ತೀವಿ ಗಂಡ ಹಿಡ್ಕೊಂಡೆ, ಫೋನು ನೀ ಫೋನ್ ಮಾಡಿ ಕರೆಸಿ ಅವನಿಗೆ, ಇಲ್ಲಾಂದ್ರೆ ಅವ್ನು ಫೋನ್ ಮಾಡಿ ನಮ್ಮ ಮನೆಗೆ ಬಂದಾರ, ಬರಲಿ ಒಂದು ಕಪ್ ಚಹಾ ಕೊಡು ಕಲಸು, ನಾವು ಬೇಡ ಅನ್ನಂಗಿಲ್ಲ ಅಂತ ಒಂದು ಮಾತು ಹೇಳಿದ್ದೆ ನಾನು. ಅದು ಮಾತು ಹೇಳಿದ್ದೆ. ಅದಕ್ಕೂ ಇವರ ಈಗ 11 ತಿಂಗಳಾಯ್ತು. ಆಮೇಲೆ ಫೋನ್ ಕೊಡಂದ್ರೆ ನಾನು ಮುಟ್ಟಕ್ಕೆ ಕೊಡಂಗಿಲ್ಲ ನಿನಗೆ, ನಾನು ಯಾಕೆ ಕೊಡ್ಬೇಕು, ನನ್ನ ಫೋನ್ನಾಗ ನಿನಗೇನೈತಿ, ಇವನ ಅಂತಾಳ. ಗಂಡ ಪ್ರೀತಿ ಇಲ್ಲ, ಗಂಡ ಅಂದ್ರೆ ನಾವು ನೋಡಿಲ್ಲ, ಸುಳ್ಳು ಹೇಳಬಾರ್ದು. ಅದು ಹೆಣ್ಮಕ್ಳು ನನ್ನಂಗೆ ಅಂದ್ರೆ ಅವನು ಬಂದಾನಿಲ್ಲ ಮನೆಯಾಗ, ಏನು ಮಾಡ್ಕೊಂಡಾರೆ ಇಬ್ಬರು ನನಗೆ ಗೊತ್ತಿಲ್ಲ. ನನ್ನ ಮಗನಿಗೂ ಮನಸ್ಸಿನಾಗ ನೋವು ಬಂತು. ಆಮೇಲೆ ಅದು ನಾನೇನು ಮಾಡಿದೆ, ಫೋನ್ ಕೊಡಂತ 3 ತಾಸು ನನ್ನ ಮಗ ಕೇಳಕತ್ತಾನ್ರಿ. 12 ಆಯ್ತು, 1 ಆಯ್ತು, ರಾತ್ರಿ 9 ಗಂಟಲಿಂದ ಫೋನ್ ಕೊಡೋಕೆ ತಯಾರಿಲ್ಲ. ನಾನೇನಂದೆ, ಅವನೆಷ್ಟು ಕೇಳಕತ್ತಾನ ಕೊಡಬೇಕು, ನೀ ತಪ್ಪು ಮಾಡಿಲ್ಲ ಅಂದ್ರೆ ನೀ ಯಾಕೆ ಫೋನ್ ಕೊಡೋಂಗಿಲ್ಲ, ನೀ ತಪ್ಪು ಮಾಡಿದಕ್ಕೆ ನಿನ್ನ ಹತ್ರ ಇಟ್ಕೊಂಡೆ ಫೋನು, ನೀ ಫೋನ್ ಕೊಡೋ ಮೊದಲು ಅಂದ್ರೆ ನಾನು ಯಾಕೆ ಕೊಡೋದಿಲ್ಲ. ನಾನು ವಯಸ್ಸಾದ್ರೂ ನಾನು ಗಟ್ಟಿದ್ದೇನೆ ಸ್ವಲ್ಪ. ನಾನೇನು ಮಾಡಿದೆ, ಹಿಂಗೆ ಜಗ್ಗಿ ಫೋನ್ ಇಸ್ಕೊಂಡೇನೆ. ಜಗ್ಗಿ ಇಸ್ಕೊಂಡೇನೆ ನಾನು. ನೋಡು, ಅಕ್ಕಿ ಫೋನ್ ಮಾಡಿ ಅವ್ನು ಕರೆಸ್ಕೊಂಡಾಳ, ಅವನು ಫೋನ್ ಮಾಡಿ ಬಂದಾನ. लंदन सोर अंता। ये वाक़या बेंगलुरु के 34 साला टेकी अतुल सुभाष के वाक़ये की याद दिलाता है, जिन्होंने दिसंबर 2024 में अपनी ज़िंदगी का खात्मा किया था और अपनी बीवी की तरफ से ज़्यादती का इल्ज़ाम लगाया था। अतुल ने एक 24 सिफहों पर मुश्तमिल खुदकुशी नोट छोड़ा था, जिसमें इन्होंने अपनी शादी में जज्बाती परेशानी और अपनी बीवी और इनके खानदान की तरफ से बदसलूकी की तफसीलात बयान की थी। अतुल की लाश इनके रिहायशी इलाके मारथहल्ली में लटकी हुई मिली थी। ये दोनों वाक़ियात घरेलू तशद्दुद और जहनी सेहत के मसाइल के संगीन असरात को उजागर करते हैं। मग ತೀರ್ಕೊಂಡ್ರಿ, ನಿನ್ನೆ ಊರ್ಲಿ ಹಾಕ್ಕೊಂಡು ತೀರ್ಕೊಂಡಾನ. ಅವ್ರ ಹೆಂಡತಿನಿಂದ ಟಾರ್ಚರ್ ಬಂದಿದೆ, ಅದರಿಂದ ತೀರ್ಕೊಂಡಾನ. ನನ್ನ ಹೆಂಡತಿಯಿಂದ ನನಗೆ ಟಾರ್ಚರ್ ಆಗೈತಿ, ನಾನು ತೀರ್ಕೊತೀನಿ ಅಂತೇಳಿ ಲೆಟ್ರ್ ಬರೆದು ತೀರ್ಕೊಂಡಾನ. ಆ ಲೆಟ್ರನ್ನು ಪೊಲೀಸವ್ರು ತೊಗೊಂಡೋಗ್ಯಾರ. ಈಗ ಕೋರ್ಟ್ನಾಗ ಐತ್ರಿ. ಮೊದಲು ಏನಾರ ಕೇಳಿದರೆ ಟಾರ್ಚರ್ ಅಂತೇಳಿ ಸುಮ್ಮನೆ ಹೇಳಿ ಹೋಗ್ಬಿಡ್ತಿದ್ದು ಅವ್ರ ತಾಯಿ ಮನೆಗೆ. ಹಿಂಗಾಗಿ ಆಗೈತಿ. ಏನು ಟಾರ್ಚರ್, ಈಗ ಸ್ಕೂಲ್ಗೆ ಮುಂಜಾನೆ 7 ಗಂಟೆಗೆ ಹೋಗಿದ್ರೆ ರಾತ್ರಿ 7 ಗಂಟೆಗೆ ಬರ್ತಾಳೆ. ಇಷ್ಟು ಲೇಟ್ ಯಾಕಮ್ಮ ಅಂತಂದ್ರೆ ಟಾರ್ಚರ್ ಕೊಟ್ಟಿದ್ದಂಗೆ ಅಂತ. ಪ್ರೈವೇಟ್ ಸ್ಕೂಲ್ನಾಗ ಮಾಡ್ತಿದ್ರು. ಆಮೇಲೆ ಇಷ್ಟು ತ್ರಾಸ ಆಗ್ತೈತಿ ಬೇಡ ಅಂತೇಳಿ ಬಿಡ್ಸ್ಯಾರ. ಅವ್ರನ್ನ ಸಣ್ಣವನ್ನೇ ಫೋನ್ ಮಾಡಿ ನಮ್ಮ ಮಗಗೆ ಆ ಸ್ಕೂಲ್ನಾಗ ಟಾರ್ಚರ್ ಕೊಡ್ತಾರೆ, ಸ್ಕೂಲ್ ಬಿಡಿಸು, ಬೇರೆ ಕಡೆ ನೋಡು ಅಂತೇಳಿ ಅವ್ರನ್ನ ಹೇಳಿದಕ್ಕೆ ನನ್ನ ಮಗ 1 ತಿಂಗಳು ಆಗಿ ಆ ಕೆಲಸ ಬಿಡಿಸಿದ್ರು. ಆ ಬಿಡಿಸಿದ ಮೇಲೆ ಅವ್ರ ತಾಯಿ ಮನ್ಯಾಗ ಹೇಳಿಲ್ದಂಗೆ ಹೋಗಿಬಿಡ್ತಿತ್ತು. ಎಲ್ಲಿ ಹೋಗಿದ್ದಮ್ಮ ಇಷ್ಟೊತ್ತು ಅಂತಂದರೆ, ನಾ ಎಲ್ಲಿ ಹೋಗ್ತೀನಿ, ನಿನಗೆ ಯಾಕೆ ಕೇಳಬೇಕು ಅಂತೇಳಿ ಏನಾರ ಉಲ್ಟಾ ಮಾತಾಡಿ ಲಾಸ್ಟ್ಗೆ ನಿನ್ನೆ ಏನೇನೋ ಟಾರ್ಚರ್ ಮಾಡಿ, ನೀ ಸತ್ರ ಸಾಯಿ ನಾ ಬರೋಂಗಿಲ್ಲ ಅಂತೇಳಿ ಹಿಂಗೆ ಕೋರ್ಟ್ನಾಗ ಐತ್ರಿ. ಕೋರ್ಟ್ನಾಗ ನಾ ಡೈವರ್ಸ್ ಕೊಡ್ತೀನಿ ಅಂತಂದ್ರೆ ವಕೀಲರು ಕೇಳಿದ್ರು, ಏನಮ್ಮ ಡೈವರ್ಸ್ ಕೇಳ್ತಿ, ಏನು ಕೇಳಬೇಕಂತ ಹೇಳಿದ್ರೆ ನಮ್ಮನ್ನ ಕೇಳ್ತಾನೆ ಅಂದ. ಅವರನ್ನು ಬಂದು ನನಗೆ 20 ಲಕ್ಷ ಬೇಕು ಅಂತಂದ್ರೆ, ಜಡ್ಜಿನೂ ಅಂದ್ರೆ 20 ಲಕ್ಷ ಹಿಂಗೆ ಅಂತೇಳಿದ್ರೆ ಎಲ್ಲಿಂದ ತಂದು ಕೊಡ್ತಾರಮ್ಮ, ಕೆಲಸ ಇಲ್ಲ ಅವನಿಗೆ. ಆಕೆ ಇದ್ದಾಗನೇ ಕೆಲಸ ಇಲ್ಲ. ಮೊದಲು ಮಾಡ್ತಿದ್ರು ಆನ್ಲೈನ್,
ಆಕಿ ಇದ್ದಾಗನೇ ಜಗಳ ಆಗಿ ಆ ಮೀಟಿಂಗ್ ಇರ್ತವೆ, ಮೀಟಿಂಗ್ ಟೈಮ್ನಾಗ ಜಗಳ ಮಾಡಿದ ಕೂಡಲೇ ಅವರು ಓನರು ಕೆಲಸ ತೆಗೆದುಬಿಟ್ಟಾರೆ. ಆವಾಗಿಂದ ಅಕ್ಕಿನೂ ಗುರ್ತೈತಿ. 2 ವರ್ಷ ಅದು ಮೊನ್ನೆ ಡಿಸೆಂಬರ್ 8 ತಾರೀಕು 2 ವರ್ಷ ಮುಗಿದು ಇದು 3ನೇ ವರ್ಷ. ಇಲ್ಲ 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 ಹೋಗಿ ಈಗ ಇನ್ನು 6-7 ತಿಂಗಳು ಆಯ್ತು. ಅವ್ರ ಮನ್ಯಾಗನೇ ಅದಾರ. ಕೋರ್ಟ್ನಾಗ ನಡೆಯಾಗತ್ತಿದ್ದು ಕೇಸು. ಇವತ್ತು ಐತಿ ಕೋರ್ಟ್. ಇವತ್ತು ಜಜ್ಮೆಂಟ್ ಏನೋ ಮಾಡ್ತೀವಿ ಅಂತ ಕೇಳಿದ್ರು. ಅಷ್ಟೊಳಗೆ ರಾತ್ರಿ ಏನೋ ಇಲ್ಲ ಫೋನ್ನಾಗ ಆ ಫೋನು ಪೊಲೀಸರು ತೊಗೊಂಡೋಗ್ಯಾರ. ಅವರು ಎಲ್ಲ ಚೆಕ್ ಮಾಡ್ತೀವಿ ಅಂತಂದಾರೆ. ನಮ್ಗೆ ಏನಾದ್ರೆ ನ್ಯಾಯ ಬೇಕು ಸರ್, ನ್ಯಾಯ ಮಾಡಿ. ಮನ್ಯಾಗ ಇರ್ತಿದ್ರು. ಇಲ್ಲ ಒಬ್ಬನೇ, ನಾನು ನಮ್ಮ ಹೆಂಡತಿ, ನಾನು, ನಮ್ಮ ಮಗ 3. ಮಾಡಿಲ್ಲ. ಕೊಡ್ತೀವಿ ಅಂತಾರೆ ಅವರು. ಅಪ್ಲೈ ಕೊಟ್ಟಿಲ್ಲ. ಅದೇ ಜಡ್ಜ್ಮೆಂಟ್ ಮಾಡೋಕೆ ಈ ವಾಯ್ದೆ ಹಾಕಿದ್ದಾರೆ ಅವರು. ಒಂದು ವಕೀಲನ ಚೇಂಜ್ ಮಾಡಿ ಮತ್ತು ಬೇರೆ ವಕೀಲನ ಇಟ್ಕೊಂಡ್ರು ಅವರು. ಆ ವಕೀಲ ಬಂದು ನಮ್ಗೆ ಟೈಮ್ ಬೇಕಂತೇಳಿ ಇವತ್ತು ಕೋರ್ಟ್ ಇತ್ತು 27 ತಾರೀಕು. ಏನು ಸರ್ ಅರೆಸ್ಟ್ ಮಾಡಬೇಕು ಸರ್. ನಮ್ಮ ಮಗ ತೀರ್ಕೊಂಡಾನ, ಅಕ್ಕಿನಿಂದನೇ ತೀರ್ಕೊಂಡಾನ. ಆಕೆಗೆ ಅರೆಸ್ಟ್ ಆಗಬೇಕು, ನಮ್ಗೆ ನ್ಯಾಯ ಸಿಗಬೇಕು.